ಪ್ರಿಯ ವೀಕ್ಷಕರೇ ನಮಸ್ಕಾರ. ಜಿಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಿಜವಾಗ್ಲೂ ಕೊಪ್ಪಳ ಜಿಲ್ಲಾ ಆಡಳಿತಕ್ಕೆ ಕರುಣೆ, ದಯೆ, ದಾಕ್ಷಿಣ್ಯ ಏನಾದರೂ ಇದೆಯಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಪ್ರಿಯ ವೀಕ್ಷಕರೇ, ಇವತ್ತು ಕೊಪ್ಪಳ ಜಿಲ್ಲಾ ಆಡಳಿತದ ವಿರುದ್ಧ ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀವಿ ಅಂದ್ರೆ, ಜಿಲ್ಲಾ ಆಡಳಿತ ಅಂಗವಿಕಲರಿಗೆ ಕೊಡಮಾಡುವಂತಹ ತ್ರಿಚಕ್ರ ವಾಹನಗಳನ್ನು ಬಲಿಷ್ಠವಾಗಿರುವಂತಹ ಅಂಗವಿಕಲರಿಗೆ ಕೊಡ್ತಾ ಇದ್ದಾರೆ ಹೊರತು ನಡೆಯಕ್ಕಾಗದೇ ಇರುವಂತಹ ವ್ಯಕ್ತಿಗಳಿಗೆ ಕೊಡ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರಿದ್ದಾರೆ ಮತ್ತು ಅವ್ರನ್ನ ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಇಲ್ಲಿನ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ದಯೆ, ದಾಕ್ಷಿಣ್ಯ ಒಂದೀಟಾದ್ರೂ ಇದ್ರೆ ನಾವು ಬಸವನಾಡಿನಲ್ಲಿ ಹುಟ್ಟಿದ್ದೀವಿ, ದಯವೇ ಧರ್ಮದ ಮೂಲವಯ್ಯ ಅನ್ನೋದನ್ನ ಕನಿಷ್ಠ ಪ್ರಜ್ಞೆಯಲ್ಲಿ ಇಟ್ಕೊಂಡಾದ್ರೂ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡ್ರೆ, ಇಲ್ಲ ಅಂದ್ರೆ ನಿಮ್ಮಂತ ಕಟುಕರು ಯಾರು ಇಲ್ಲ ಅಂತ ಈ ಜಿಬಿ ನ್ಯೂಸ್ ಕನ್ನಡದ ಮೂಲಕ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಹೇಗಿದ್ದಾರೆ ಅನ್ನೋದನ್ನ ವೀಕ್ಷಕರೇ ನೀವೇ ನೋಡಿ, ಈ ಜಿಲ್ಲಾಡಳಿತಕ್ಕೆ ಏನ್ ಹೇಳ್ತೀರಿ ಅಂತ ನೀವೇ ಡಿಸೈಡ್ ಮಾಡಿ. ಪ್ರಿಯ ವೀಕ್ಷಕರೇ, ಈತನ ಹೆಸರು ವೆಂಕಟೇಶ್ ಶಿರೋಳ ಅಂತ. ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆಯ ಕೋಳೂರು ಪೋಸ್ಟ್ ಮತ್ತು ಗುನ್ನಳ್ಳಿ ಗ್ರಾಮದ ವ್ಯಕ್ತಿ. ಸುಮಾರು 5 ವರ್ಷಗಳಿಂದ ಸತತವಾಗಿ ಈತ ಜಿಲ್ಲಾ ಆಫೀಸ್ಗೆ ಭೇಟಿ ನೀಡುತ್ತಲೇ ಇದ್ದಾನೆ, ತನಗೆ ತ್ರಿಚಕ್ರ ವಾಹನ ಬೇಕು ಅಂತ. ಆದರೆ ಈತನ ಪರಿಸ್ಥಿತಿ ನೋಡಿ 5 ವರ್ಷಗಳ ಕಾಲ ತಿರುಗಾಡಿದರೂ ಕೂಡ ಈತನಿಗೆ ಒಂದು ಸೈಕಲ್ ಕೂಡ ಕೊಟ್ಟಿಲ್ಲ. ಈತ 100ಕ್ಕೆ 100 ಅಂಗವಿಕಲನಾಗಿದ್ದಾನೆ. ಇಂಥವರಿಗೆ ಇಂತಹ ಪರಿಸ್ಥಿತಿಯಾದರೆ ಇನ್ನು ಈ ಜಿಲ್ಲಾ ಆಡಳಿತ ಯಾಕೆ, ಈ ಜಿಲ್ಲಾದಲ್ಲಿ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡುತ್ತಿರುವ ರಾಜಕಾರಣಿಗಳು ಯಾಕೆ ಅನ್ನುವ ಪ್ರಶ್ನೆ ಮೂಡುತ್ತೆ. ಕೂಡಲೇ ಈ ವ್ಯಕ್ತಿಯನ್ನು ಸಂಪರ್ಕಿಸಿ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಈತನನ್ನು ಮತ್ತು ಈತನ ಸಮಸ್ಯೆಯಿಂದ ಈತನನ್ನು ಹೊರತರಬೇಕು ಅನ್ನುವುದೇ ಜಿಬಿ ನ್ಯೂಸ್ ಕನ್ನಡದ ಆಶಯ. ಎಷ್ಟರ ಮಟ್ಟಿಗೆ ಈ ಅಧಿಕಾರಿಗಳು, ರಾಜಕಾರಣಿಗಳು ಈ ಕೆಲಸ ಮಾಡುತ್ತಾರೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಹೆಸರು ವೆಂಕಟೇಶ್ ಶಿರೋಳ್, ಗುನ್ನಳ್ಳಿ, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ನಾನು ಸತತ 5 ವರ್ಷಗಳಿಂದ ಅರ್ಜಿಯನ್ನು ಹಾಕುತ್ತಾ ಬಂದಿದ್ದೇನೆ. ನನಗೆ ಯಾವುದೇ ಥರದ ಗೌರ್ಮೆಂಟ್ ಸರ್ಕಾರಿ ಸೌಲಭ್ಯ ದೊರಕಿಲ್ಲ. ನನಗೆ ನಡೆದಾಡಲು ಆಗುತ್ತಿಲ್ಲ. ದಯವಿಟ್ಟು ಈ ಮೂಲಕ ಯಂತ್ರಚಾಲಿತ ವಾಹನವನ್ನು ದಯಪಾಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಯಾರ್ಯಾರಿಗೆ ಅರ್ಜಿ ಕೊಟ್ಟರೆ 5 ವರ್ಷ, ಯಾರ್ಯಾರಿಗೆಲ್ಲ ಯಾರ್ಯಾರನ್ನ ಭೇಟಿ ಆಗಿರಿ? ನಾನು DC ಸಾಹೇಬರನ್ನೇ ಹಾಗೂ CEO ಅವ್ರನ್ನೇ, MP ಸಾಹೇಬರು, MLA ಸಾಹೇಬರು ಸತತ 5 ವರ್ಷಗಳಿಂದ ಅರ್ಜಿ ಹಾಕುತ್ತಾ ಬಂದಿದ್ದೇನೆ. ಆದರೆ ನನಗೆ ಯಾವುದೂ ಸೌಲಭ್ಯ ದೊರಕಿಲ್ಲ. MP ಗಳು, MLA ಗಳು ಏನಂತ ಹೇಳಿದ್ರು? ನೋಡೋಣ, ಮುಂದೆ ನೋಡೋಣ ಮತ್ತೆ ನೆಕ್ಸ್ಟ್ ನೋಡೋಣ. ಈಗಿಲ್ಲ. ಅಧಿಕಾರಿಗಳು ಏನು ಹೇಳಿದ್ರು? ಅಧಿಕಾರಿಗಳು ಅದನ್ನೇ ಹೇಳ್ತಾರೆ, ಚೀಟಿ ಹಾಕ್ತಾರೆ, ಚೀಟಿಯಾಗಿ ನಮ್ದು ಆಯ್ಕೆ ಆಗಂಗಿಲ್ಲ, ಚೀಟಿಯಾಗಿ ಆಯ್ಕೆ ಹಾಕ್ಕೊಂಡು ನೆಕ್ಸ್ಟ್ ನೋಡೋದು ತೊಗೊಳ್ರಿ ಅಂತ ಹೇಳ್ತಾರೆ.